ದಿನ ಪಾರ್ವತಿ ದೇವಿಯು ತನ್ನ ಮಕ್ಕಳಾದ ಗಣೇಶ ಮತ್ತೆ ಸುಬ್ರಹ್ಮಣ್ಯನ ಬರೀ ಯಾರ ಮೊದಲು ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಹಾಕಿ ಬರುತ್ತಾರೋ ಅವರಿಗೆ ದೈವಿಕ ಫಲವನ್ನು ನೀಡಲಾಗುವುದು ಎಂದು ಷರತ್ತು ನೀಡುತ್ತಾರೆ. ಆಗ ಸುಬ್ರಹ್ಮಣ್ಯನು ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತು ವೇಗವಾಗಿ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ಆದರೆ ಗಣೇಶನು ಎಲ್ಲಿಗೂ ಪ್ರಯಾಣ ಮಾಡದೆ ಸ್ವಲ್ಪ ಸಮಯ ನಿಂತಲ್ಲೇ ಯೋಚನೆ ಮಾಡುತ್ತಾನೆ. ನಂತರ ತನ್ನ ತಂದೆ ಶಿವ ಮತ್ತು ತಾಯಿ ಪಾರ್ವತಿಯ ಸುತ್ತ ಪ್ರದಕ್ಷಿಣೆಯನ್ನು ಆರಂಭಿಸುತ್ತಾನೆ. ಬುದ್ಧಿವಂತಿಕೆಯನ್ನು ಕಲಿಸಿ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಆದ್ದರಿಂದ ಅವರಿಗೆ ಪ್ರೀತಿ ಮತ್ತು ಗೌರವವನ್ನು ನೀಡಬೇಕು. ನಮ್ಮ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.